ಕತ್ತೆ ತರ ಹೊರಗೋಗಿ ಚೆನ್ನಾಗಿ ಆಟ ಆಡ್ಬಿಟ್ಟು ಬರ್ತಾ ಇದ್ದಾಳೆ ಈಗ. ನೀನೇನು ಆಟಾಡಕ್ಕೆ ಹೋಗೋದಿಲ್ವಾ? ಆ ಪಕ್ಕದಲ್ಲಿ ಇದ್ದಾಳಲ್ಲ ಚುಮ್ಮಿ ಅಂತ, ಅವಳೆಲ್ಲ ಒಂದು ಅಕ್ಕ ಡುಮ್ಮಿ, ಅವಳಕ್ಕೆ ಆಟ ಆಡೋದಿಲ್ವಾ ನೀನೋಗಿ? ತಡಿ, ಅವಳ ಹತ್ರ ಹೇಳ್ತೀನಿ ನೀನ್ ಅವಳನ್ನ ಡುಮ್ಮಿ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು. ನಾನೇನು ಸುಳ್ಳು ಹೇಳಿಲ್ವಲ್ಲ, ಅವಳು ಡುಮ್ಮಿ ಇದ್ದಾಳೆ ಅದಕ್ಕೆ ಡುಮ್ಮಿ ಅಂತ ಹೇಳ್ದೆ. ಸರಿ, ಸ್ವಲ್ಪ ಸೈಡ್ ಬಿಟ್ಟು ನಿಂತ್ಕೋ. ಅಲ್ಲಿ ಪ್ಯಾರಾಶೂಟ್ ಅಲ್ಲಿ ಚೆನ್ನಾಗಿ ಹಾರ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಎಲ್ಲಿ? ಇಲ್ಲ ಇಲ್ಲ ಅಂತ ಇದ್ದಾರಾ? ಸುಮ್ನೆ ಸಿಟ್ ಬರಂಗ್ ಮಾಡ್ಬೇಡ ಅಚ್ಚು, ಸ್ವಲ್ಪ ಸೈಡ್ ಬಿಟ್ಟು ನಿಂತ್ಕೋ. ಹಿಂಗ ಹಿಂಗಿಕೊಂಡ ನಿನಗೆ ಬಹಳ ದಿನ ಆಯ್ತು ಜಿನ್ನ ಹತ್ರ ಮಾತಾಡ್ಲೇ ಇಲ್ಲ. ಜಿನ್ನ ಕರೆದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಅಕ್ಲಕ್ ಡಕ್ಲಕ್ ಬುಳುಬುಳು ಚಮ್. ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ? ಏ ಜಿನ್, ನಿನ್ನನ್ನು ನೋಡಿ ತುಂಬಾ ದಿನ ಆಯ್ತು. ಹೌದು ಬಾರ್ಬಿ, ನೀವು ನನ್ನನ್ನ ಕರೀಲೇ ಇಲ್ಲ, ತುಂಬಾ ದಿನ ಆಯ್ತು. ಹೌದು ಜಿನ್, ಜಿನ್ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ಇವತ್ತು. ನೀನ್ ನಗ್ಬೇಡ, ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಅಂತ ಎಷ್ಟು ಸಲ ಹೇಳೋದು. ಆಯ್ತು ಬಾರ್ಬಿ. ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ ನಿಮ್ಗೆ? ನಿನ್ನಿಂದ ಸಹಾಯ ಏನಂತ ಐಡಿಯಾನೇ ಬರ್ತಾ ಇಲ್ಲ ಜಿನ್. ಏನ್ ಮಾಡೋದಂತ ಗೊತ್ತೇ ಆಗ್ತಾ ಇಲ್ಲ. ಅಮ್ಮ ಅಮ್ಮ, ಇಲ್ಲಿ ಬಾರಮ್ಮ, ಇಲ್ಲಿ ನೋಡಿ, ಇಲ್ಲಿ ಟಿವಿಯಲ್ಲಿ ಎಷ್ಟು ಚೆನ್ನಾಗಿ ಪ್ಯಾರಾಶೂಟ್ ಅಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾರೆ. ಇವಳೊಬ್ಳು ಆಗಿಂದ ಪ್ಯಾರಾಶೂಟ್ ಪ್ಯಾರಾಶೂಟ್ ಅಂತ ಹೇಳ್ತಾ ಇದ್ದಾಳೆ. ಹೌದು, ಎಷ್ಟು ಚೆನ್ನಾಗಿದೆ. ನನಗೂ ಒಂದ್ಸಲ ಪ್ಯಾರಾಶೂಟ್ ಅಲ್ಲಿ ಹೋಗ್ಬೇಕಂತ ತುಂಬಾ ಆಸೆ. ಪ್ಯಾರಾಶೂಟ್ ಪ್ಯಾರಾಶೂಟ್ ಅಲ್ಲಿ ಏ ಜಿನ್, ಹೇಳಿ ಬಾರ್ಬಿ. ಅದ್ಯಾಕ ಮುಖ ಇಟ್ಕೊಂಡಿದ್ಯಾ? ಸರಿಯಾಗಿಟ್ಕೋ. ಆಯ್ತು ಬಾರ್ಬಿ. ಏ ಜಿನ್, ನಿನ್ನಿಂದ ಸಹಾಯ ಬೇಕಂತ ಕೇಳ್ದಲ್ಲ, ಈಗ ನಾನೊಂದು ಕೇಳ್ತೀನಿ, ಅದ್ ನಿನ್ ಕೈಯಲ್ಲಿ ಮಾಡಕ್ಕಾಗತ್ತಾ? ಏನಂತ ಹೇಳಿ ಬಾರ್ಬಿ. ಏ ಜಿನ್, ನಮ್ಮನ್ನ ಪ್ಯಾರಾಶೂಟ್ ಅಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತಾ ನಿನ್ನಿಂದ? ಕರ್ಕೊಂಡು ಹೋಗಕ್ಕಾಗತ್ತೆ ಬಾರ್ಬಿ, ಆದ್ರೆ ನನ್ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ಬೇಡ ಬೇಡ ಬೇಡ. ಅಲ್ಲ ಜಿನ್, ನೀನೇ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಆ ತರ ಮಾಡು. ನಿನ್ ಮಾಡಕ್ಕಾಗಲ್ವಾ ಹಂಗೆ? ಹಂಗೆ ಕ್ಯಾಶುಯಲ್ ಆಗಿ ನಾವು ಪ್ಯಾರಾಶೂಟ್ ಅಲ್ಲಿ ಹೋಗಂಗ್ ಮಾಡು. ಸರಿ ಆಯ್ತು ಬಾರ್ಬಿ, ನಾನ್ ಮಾಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಜಿನ್, ಸರಿ ನೀನ್ ಹೋಗು, ನಮ್ ಪಪ್ಪ ಬರೋ ಟೈಮ್ ಆಯ್ತು. ಸ್ವೀಟಿ, ಹಾ ಬನ್ರಿ. ಯಾಕೆ ತುಂಬಾ ಟಯರ್ಡ್ ಆಗಿದ್ದೀರಾ? ಆಫೀಸಲ್ಲಿ ತುಂಬಾ ಕೆಲಸ ಸ್ವೀಟಿ, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ, ಬೇಗ ಊಟ ಹಾಕು. ಸರಿ ಆಯ್ತು, ಡ್ರೆಸ್ ಚೇಂಜ್ ಮಾಡಿ ಬನ್ನಿ. ಅಚ್ಚು, ಏನಮ್ಮ? ಊಟ ಮಾಡ್ತೇಂತೆ ಬಾ. ಆಯ್ತು. ಅಮ್ಮ, ಈಗ ತಾನೇ ಅಚ್ಚು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಹೌದು. ಏನು ಏನಾಯ್ತು? ಯಾಕೆ ಅಚ್ಚು ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದೀರಾ? ಊಟ ಮಾಡಕ್ ಬಾ ಅಂತ ಕರೆದಿದ್ದಕ್ಕೆ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡ್ಮೇಲೆ ಊಟ ತಂದಿಡ್ತಾ ಇದೀನಿ. ಅಮ್ಮ, ಮಸಾಲೆ ದೋಸೆ ಮಾಡ್ಲಿಲ್ವಾ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಅವಳ ಪುರಾಣ, ಅದಕ್ಕೆ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕೂರ್ಸಿದೀನಿ. ಹೌದಾ ಅಚ್ಚು, ನಾಳೆ ನಿನ್ಗೆ ಮಸಾಲೆ ದೋಸೆ ಮಾಡ್ಕೊಡಕ್ಕೆ ಹೇಳ್ತೀನಿ ಅಮ್ಮನ್ನ, ಆಯ್ತಾ? ಈಗ ಊಟ ಮಾಡು. ಅದೇನಮ್ಮ ಪ್ಲಾಸ್ಟರ್ ತೆಗ್ದ್ಬಿಟ್ಟು ಮಾತಾಡು. ಪಪ್ಪ, ಈಗ ಗೊತ್ತಾಯ್ತಾ ಇಬ್ರು ನನ್ನನ್ನ ಹೆಂಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತಂದ್ಬಿಟ್ಟು? ಎಷ್ಟೋ ಹೊತ್ತಿಂದ ಇಬ್ರು ಸೇರ್ಕೊಂಡು ಬಾಯಿಗೆ ಪ್ಲಾಸ್ಟರ್ ಹಾಕಿ ಕೂರ್ಸಿದ್ದಾರೆ. ಗೊತ್ತಾ ನಿಮಗೆ? ಕೇಳಿ ಪಪ್ಪ ಅವ್ರ ಹತ್ರ. ಸರಿ ಹೋಗ್ಲಿ ಬಿಡು, ಇಬ್ರನ್ನ ಒಂದ್ ಹೊಡ್ತಾ ಹೊಡ್ಬಿಡ್ತೀನಿ ನಾಳೆ, ಆಯ್ತಾ? ಈಗ ಊಟ ಮಾಡು. ಇಲ್ಲ, ನೀವು ಈಗ್ಲೇನೆ ಇಬ್ರಿಗೂ ಒಂದೊಂದು ಹೊಡ್ತ ಹೊಡೀರಿ, ಆಮೇಲೆ ನಾನು ಊಟ ಮಾಡ್ತೀನಿ. ಪಪ್ಪ ಹೇಳಿದ್ರೆ ಮಾತು ಕೇಳಲ್ವಾ ಅಚ್ಚು? ಈಗ ನೀನು ಊಟ ಮಾಡು, ನಾನು ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಏನ್ ಗುಡ್ ನ್ಯೂಸ್ ಪಪ್ಪ? ಊಟ ಮಾಡ್ತೀನಿ ಅಂತ ಹೇಳು, ನಾನು ನಿನಗೆ ಗುಡ್ ನ್ಯೂಸ್ ಹೇಳ್ತೀನಿ. ಓಕೆ, ಊಟ ಮಾಡ್ತೀನಿ, ಹೇಳಿ ಪಪ್ಪ. ಆಫೀಸಿಂದ ಒಂದು ಆಫರ್ ಕೊಟ್ಟಿದ್ದಾರೆ ಅಚ್ಚು. ನಿಮ್ಮೆಲ್ಲರನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಹೊರಗಡೆ ಅಂದ್ರೆ? ಹೊರಗಡೆ ಅಂದ್ರೆ ಎಲ್ರಿ? ಗೋವಾ ಹೋಗ್ತಾ ಇದ್ದೀರಿ. ಇದಕ್ಕೆ ಎಷ್ಟು ಸಂತೋಷ ಪಡ್ತಾ ಇದ್ದೀರಲ್ಲ, ಇನ್ನೂ ವಿಷಯ ಇದೆ. ಏನ್ ವಿಷಯ ಪಪ್ಪ? ನಾವೆಲ್ರೂ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಪಪ್ಪ, ಏನ್ ಪಪ್ಪ ಇಷ್ಟೊಂದು ವಿಷಯ ಹೇಳ್ತಾ ಇದ್ದೀರಾ? ರೀ, ಮಕ್ಳಿಗೆ ಎಕ್ಸಾಮ್ ಟೈಮ್ ಬೇರೆ, ಏನ್ರಿ ಹೇಳ್ತಾ ಇದ್ದೀರಾ? ನಾನು ಅವ್ರ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಳ್ತೀನಿ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಏನು ಒಂದು 4 ದಿನ ಅಷ್ಟೇ ಹೋಗ್ಬಿಟ್ಟು ಬರೋದು. ಸರಿ, ಯಾವಾಗ ಹೋಗೋದು? ನಾಳೆನೆ. ಒಳ್ಳೆ ಜಾಲಿ ಇರುತ್ತೆ.
ಏನೇ ಬೊಗಳೋ ನಾಯಿ ತರ ನೋಡ್ತಾ ಇದೀಯಾ? ಆ 4 ದಿನ ಸ್ಕೂಲ್ ಹೋಗುತ್ತೆ, ಎಕ್ಸಾಮ್ ಹತ್ರ ಬಂದ್ಬಿಟ್ಟು ಓದ್ಬೇಕು ಅನ್ನೋದೆಲ್ಲ ಏನಿಲ್ಲ. ಜಾಲಿನ ನಿನಗೆ? ಆ ನೀನ್ ಮಾತ್ರ ಏನು, ನೀನೇನೋ ಹೇಳಿಲ್ವಾ ಜಾಲಿ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಾ ಇದೀಯಾ? ನಂಗೆ ಹೇಳಿದ್ದೇನು, ನನಗೆ ಮನ್ಸೊಳಗೆ ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ? ಎಕ್ಸಾಮ್ ಹತ್ರ ಬಂದ್ಬಿಟ್ಟು ಓದ್ಬೇಕು ಅಂತ ಅಂದ್ಬಿಟ್ಟು ಮನ್ಸಲ್ಲಿ ಫೀಲ್ ಬೇರೆ, ಟೆನ್ಷನ್ ಆಗ್ತಿದೆ. ಆದ್ರೇನು ಏನ್ ಮಾಡೋದು, ಹೋಗೋ ಕಡೆ ಹೋಗ್ಲೇಬೇಕಲ್ಲ. ಹೇ ನಾಟಕದ ಮಳ್ಳಿ ಬಾಯಿ ಮುಚ್ಚು, ಓವರ್ ಆಕ್ಟಿಂಗ್ ಮಾಡಬೇಡ ಆಯ್ತಾ? ನೀನ್ ಯಾರಂತ ಎಲ್ರಿಗೂ ಗೊತ್ತು, ನಿನ್ನಂತ ಆಕ್ಟಿಂಗ್ ಮಾಡಕ್ಕೆ ಯಾರಿಗೂ ಬರಲ್ಲ. ಪಪ್ಪ ಇವಳಿಗೆ ಎಕ್ಸಾಮ್ ಎಲ್ಲ ಹತ್ರ ಬಂದಿರೋದ್ರಿಂದ ತುಂಬಾ ಫೀಲ್ ಟೆನ್ಷನ್ ಆಗ್ತಾ ಇದೆ ಅಂತೆ. ಇವಳನ್ನ ಇಲ್ಲೇ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ಬರೋಣ ಪಪ್ಪ. ಇವಳು ಎಕ್ಸಾಮಿಗೆ ಓದ್ತಾ ಇರ್ಲಿ. ಮತ್ತೆ ಇನ್ನೊಂದು ಲಾಸ್ಟ್ ಟೈಮ್ ಮಂಗಳೂರಿಗೆ ಕರ್ಕೊಂಡು ಹೋದಾಗ ಇವಳು ಮಾಡಿದ ಕೆಲಸ ಗೊತ್ತಿದೆಯಲ್ಲ ನಿಮಗೆ, ಶಿಪ್ಪಲ್ಲಿ ಹತ್ಕೊಂಡು ಹೋಗ್ಬಿಟ್ಲು ಅಂತ ಕೆಲಸ ಎಲ್ಲ ಇವಳು ಮಾಡ್ತಾಳೆ ಹೋಗಿದ ಕಡೆ. ಅದಕ್ಕೆ ಇವಳನ್ನ ಬಿಟ್ಬಿಟ್ಟು ಹೋಗೋಣ ಪಪ್ಪ. ಅವ್ರ ಮಾತು ಕೇಳಿ ನನ್ನ ಬಿಟ್ಟು ಹೋಗ್ಬೇಡಿ ಪಪ್ಪ. ಛೀ ಅಚ್ಚು, ಏನಮ್ಮ? ಥೂ ಅದೇನ್ ಅಚ್ಚು ಹಂಗ್ ಮಾತಾಡ್ತೀಯ? ಛೀ ಕರೆಕ್ಟ್ ಮಾತಾಡ್ತೀಯ ಇಲ್ವಾ ಈಗ? ಪಪ್ಪ, ಅಕ್ಕ ಮಾತೆಲ್ಲ ಕೇಳ್ಬೇಡಿ ಪಪ್ಪ. ಪಪ್ಪ ನನ್ನನ್ನು ಕರ್ಕೊಂಡೋಗಿ ಪಪ್ಪ, ಪ್ಲೀಸ್ ಪಪ್ಪ. ನಾನು ಫ್ಲೈಟ್ ಅಲ್ಲಿ ಬರ್ಬೇಕಂತ ತುಂಬಾ ಆಸೆ ಪಪ್ಪ. ಕರ್ಕೊಂಡೋಗ್ತೀನಿ ಅಚ್ಚು, ಯಾಕೆ ಸುಮ್ನೆ ಇಬ್ರು ಜಗಳ ಮಾಡ್ಕೊಳ್ತಾ ಇದ್ದೀರಾ? ಇಬ್ರು ಊಟ ಮಾಡಿ ಆಯ್ತಾ? ನೋಡಾ? ರೀ ಎಷ್ಟ್ ಜನ ಹೋಗದ್ರಿ? ನಾವ್ 4 ಜನನಾ? ಹೌದು ಸ್ವೀಟಿ, 4 ಜನನೇ ಹೋಗೋದು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಹೋಗಲ್ಲ ಅಂತ ಹೇಳಿದಾನೆ. ಅವನ ಅಮ್ಮನಿಗೆ ಹುಷಾರಿಲ್ಲ ಅಂತೆ. ಹಾಗಾಗಿ ನೀನೇ ಹೋಗ್ಬಿಟ್ಬಾ, ನಾನು ಬೇಕಾ ನಿನ್ ಕೊಟ್ಬಿಡ್ತೀನಿ ಅಂತ ಹೇಳ್ದ ಟಿಕೆಟ್. ಅದಕ್ಕೆ ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗಂದ್ರೆ ಸರಿ ಬಿಡ್ರಿ, ನಾನು ಅಕ್ಕನ್ನ ಕೇಳ್ತೀನಿ. ಅಲ್ಲ, ನೀನು ಅಕ್ಕನ್ನ ಕೇಳಿದ್ರೆ ಪ್ರೀತಿನ ಕರೀಲಿಲ್ಲ ಅಂತ ಅವಳಿಗೆ ಬೇಜಾರಾಗಲ್ವಾ? ಹೌದು ರೀ, ನೀವ್ ಹೇಳೋದನ್ನು ಸರಿನೇ. ಒಬ್ರಿಗೊಬ್ರು ಕರೀಲಿಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಳ್ತಾರೆ. ಏನ್ ಮಾಡೋಣ? ಇಲ್ಲಾಂದ್ರೆ ಆ ಟಿಕೆಟ್ ಬೇಡ ಅಂತ ಹೇಳ್ಬಿಟ್ರೆ ಆಯ್ತು. ರೀ ಯಾಕ್ರಿ ವೇಸ್ಟ್ ಮಾಡ್ತೀರಾ? ಇರ್ಲಿ ತಡೀರಿ, ಏನಾದ್ರೂ ಐಡಿಯಾ ಮಾಡೋಣ. ಅಮ್ಮ, ಏನಚ್ಚು? ಅಮ್ಮ ಲಿಲ್ಲಿನೆಲ್ಲ ಕರ್ಕೊಂಡು ಹೋಗ್ಬೋದಲ್ಲಮ್ಮ? ತಡಿ, ಆಮೇಲೆ ಯೋಚನೆ ಮಾಡೋಣ. ಅಲ್ಲ ರೀ, ಮತ್ತೆ ಯೋಚನೆ ಮಾಡ್ಬಿಟ್ಟು ಮಾತಾಡ್ಕೊಂಡ್ರೆ ಆಯ್ತಲ್ಲ. ಸರಿ ಆಯ್ತು, ಬೇಗ ಬೇಗ ಯೋಚನೆ ಮಾಡಿ ಯಾರನ್ನ ಕರೆಯೋದು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೋ. ಒಬ್ರಿಗೊಬ್ರು ಬೇಜಾರಾಗಬಾರ್ದು. ಅಚ್ಚು ಹೇಳ್ದಂಗೆ ಸಣ್ಣ ಮಕ್ಳನ್ನ ಕರ್ಕೊಂಡು ಹೋದ್ರೆ ಏನಾಗಲ್ಲ. ದೊಡ್ಡವರನ್ನ ಕರೆದ್ರೆ ನನಗೆ ಕರೀಲಿಲ್ಲ ಅಂತ ಒಬ್ರಿಗೊಬ್ರು ಬೇಜಾರ್ ಮಾಡ್ಕೊಳ್ತಾರೆ. ಹೌದು ರೀ, ನೀವ್ ಹೇಳೋದನ್ನು ಸರಿನೇ. ಅಕ್ಕ ನೀವು ಬರ್ಬೋದಾಗಿತ್ತು ನಮ್ಮೊಟ್ಟಿಗೆ. ಹೌದು ಸ್ವೀಟಿ, ನನಗೂ ಆಸೆ ಇದೆ. ಏನ್ ಮಾಡೋದು, ಮಕ್ಳಿಬ್ರು ಓದ್ತಾನೆ ಇಲ್ಲ. ಇಬ್ರು ಮಾರ್ಕು ತುಂಬಾ ಕಡಿಮೆ. ಪ್ರಿನ್ಸಿಪಲ್ ಹತ್ರ ಕೇಳಿದ್ದಕ್ಕೆ ರಜನೆ ಕೊಡಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡೋದು ಹೇಳಿ ನೋಡೋಣ. ಮತ್ತೆ ನಿನ್ ಭಾವನ್ ಬೇರೆ ಗೊತ್ತಲ್ಲ, ಶುಗರ್ BP ಎಲ್ಲ ಇದೆ. ನಾ ಪಕ್ಕದಲ್ಲೇ ಇರ್ಬೇಕು, ಅಡಿಗೆ ಮಾಡಾಕ್ಬೇಕು. ಈ ತರ ಬಂದ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಸರಿ, ನೀವು ಹೋಗ್ಬಿಟ್ಟು ಬನ್ನಿ, ಇನ್ನೊಂದ್ಸಲ ನೋಡೋಣ. ಹೌದಕ್ಕ, ಸರಿ ಆಯ್ತಕ್ಕ. ಇನ್ನೊಂದ್ಸಲ ಎಲ್ಗಾರ ಹೋಗುವಾಗ ಎಲ್ಲ ಒಟ್ಟಿಗೆ ಹೋಗೋಣ. ಆಯ್ತು ಕಣೆ ಸ್ವೀಟಿ. ಹೌದು, ಯಾರು ಬರ್ತಾರೆ ನೀನೊಟ್ಟಿಗೆ? ಅತ್ತೆಗೆ ನಿನ್ನೆ ಕಾಲ್ ಮಾಡಿ ಕರ್ದೆ, ಬನ್ನಿ ಅತ್ತೆ ಈ ತರ ಹೋಗ್ಬಿಟ್ಟು ಬರೋಣ ಗೋವಾಗೆ ಅಂತ. ಅದಕ್ಕೆ ಅತ್ತೆ ಹೇಳಿದ್ರು ವಿಮಾನದಲ್ಲ, ನಾನಂತೂ ಬರಲ್ಲಪ್ಪ, ನನ್ಗೆ ಹೆದರಿಕೆ ಆಗತ್ತೆ ಅಂತ ಹೇಳಿದ್ರು. ಸರಿ ಇರ್ಲಿ ಅಂತ ಅಂದ್ಬಿಟ್ಟು ಬಿಟ್ಟೆ. ಮತ್ತೆ ನಮ್ ಪ್ರೀತಿ ಕರ್ದೆ. ಪ್ರೀತಿ ಹೇಳಿದ್ಲು, ಸಣ್ಣ ಮಗು ಇಟ್ಕೊಂಡು ಅಷ್ಟು ದೂರ ಬರಕ್ಕಾಗಲ್ಲಕ್ಕೆ, ನೀವು ಹೋಗ್ಬಿಟ್ಟು ಬನ್ನಿ, ಬೇಕಾದ್ರೆ ಜೂಲಿನ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಸರಿ ಆಯ್ತಂತ ಹೇಳ್ದೆ. ಮತ್ತೆ ಯಶೋದಕ್ಕನಿಗೆ ಹೇಳಿದಕ್ಕೆ ಯಶೋದಕ್ಕ ಮೊನ್ನೆ ಬರ್ಲಿಲ್ಲಲ್ಲ ಮಂಗ್ಳೂರ್ಗೆ ಹೋದಾಗ, ಅದಕ್ಕೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಸರಿ ಯಶೋದಕ್ಕ ಮತ್ತೆ 2 ಮಕ್ಳು ಇಬ್ರು ಬರ್ತಾರಂತೆ. ಎಲ್ರು ಸೇರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತಕ್ಕ. ಆಯ್ತು ಕಣೆಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಆಯ್ತಾ? ಅಮ್ಮ, ಏನಚ್ಚು? ಅಮ್ಮ, ನಾನು ಚುಪ್ಪಿ ಇದ್ದಾಳಲ್ಲ, ಅವಳನ್ನು ಕರ್ದೆ. ಅವಳು ಬರ್ತೀನಂತ ಹೇಳಿ ಪ್ರಿನ್ಸಿಪಲ್ ಹತ್ರ ಅವ್ರಮ್ಮ ಪರ್ಮಿಷನ್ ಕೇಳಿದ್ದಾರೆ. ಅವಳು ಬರ್ತಾಳಂತಮ್ಮ. ಹೌದಾ? ಹಂಗಂದ್ರೆ ಯಾರ್ಯಾರು ಎಷ್ಟು ಜನ ಆದ್ವಿ? ಎಷ್ಟು ಜನ ಆದ್ರಿ? ಕರೆಕ್ಟ್ ಆದ್ರಿ ಅಲ್ಲ? ನೀವು 4 ಜನ ಇದ್ದೀರಾ, ಅಚ್ಚು ಮತ್ತೆ ಅನು, ನೀನು, ಯಜಮಾನ್ರು 4 ಜನ ಆದ್ರಾ? ಹೌದಕ್ಕ. ಮತ್ತೆ ಈ ಜೂಲಿ ಮತ್ತೆ ಯಶೋದ ಬರ್ತಾಳಂತ ಹೇಳಿದ್ಲಾ? ಹೌದಕ್ಕ, ಯಶೋದಕ್ಕ ಬರ್ತೀನಂತ ಹೇಳಿದ್ರು. ಮತ್ತೆ ಅವರಿಬ್ರು ಮಕ್ಳು. ಹಂಗಂದ್ರೆ ಇವರು 4 ಜನ ಆದ್ರಲ್ಲ. ಮತ್ತೆ ಚುಪ್ಪಿ ಬಂದೊಂದು ಎಕ್ಸ್ಟ್ರಾ ಆಗತ್ತೆ ಒಬ್ಳು. ಅಯ್ಯೋ, 8 ಟಿಕೆಟ್ ಇರೋದು. ಈಗ ಈ ಹುಡುಗಿ ಬಂದು ಅಂದ್ರೆ ಅವಳಿಗೂ ಸೇರಿಸಿ ಟಿಕೆಟ್ ತೆಗಿಬೇಕೀಗ ನಾವು ದುಡ್ಡು ಹಾಕಿ. ಕೇಳ್ದೆ ಈ ತಲೆಲ್ಲ ಯಾರಾದ್ರೂ ಮಾಡ್ತಾರ ಅಚ್ಚು? ಪಾಪ ಸಣ್ಣ ಹುಡುಗಿ, ಈಗ ಬೇಡ ಅಂತ ಹೇಳಿದ್ರೆ ಅವಳಿಗೆ ಬೇಜಾರಾಗಲ್ವಾ? ನೀನ್ ಯಾರನ್ನ ಕೇಳಿ ಹೇಳಿದೆ ಅವಳ ಹತ್ರ? ನನ್ಗೇನ್ ಗೊತ್ತು, ನೀವು ತಾನೇ ರಾತ್ರಿ ಮಾತಾಡ್ತಾ ಇದ್ರಿ. ನಾನು ಹೇಳಿದ್ನಲ್ಲ, ಅದು ನೀವು ಹೇಳ್ಬೋದಲ್ಲ. ನಾನೇ ಕರಿತೀನಿ ಎಲ್ರನ್ನ ಅಂತಂದ್ಬಿಟ್ಟು, ಸರಿ ಆಮೇಲೆ ಮಾತಾಡೋಣ ಅಂತ ನೀವು ಹೇಳಿದ್ರಿ. ಅದಕ್ಕೆ ರಾತ್ರಿ ಕಾಲ್ ಮಾಡಿ ಅವಳಿಗೆ ಹೇಳ್ದೆ. ಹೋಯ್ತು, ಪಪ್ಪ ಬಂದ್ರಂದ್ರೆ ಎಷ್ಟು ಸೆಟ್ ಮಾಡ್ಕೊಳ್ತಾರೆ ಗೊತ್ತಾ? ಈಗ ಆ ಚುಪ್ಪಿಗೆ ನಾವೇ ಖರ್ಚು ಮಾಡಿ ಕರ್ಕೊಂಡು ಹೋಗ್ಬೇಕು. ನಾನೆಲ್ಲ ಏನು ಹೇಳಲ್ಲ. ಪಪ್ಪನ್ಗೆ ಎಷ್ಟು ಸಿಟ್ ಬರುತ್ತೆ, ಪಪ್ಪನ್ ಬಗ್ಗೆ ಗೊತ್ತಲ್ಲ ನಿನ್ ಮೊದ್ಲೇ ಕಂಜೂಸು. ಸರಿ ಬಿಡು ಸ್ವೀಟಿ, ಯಾಕೆ ಬೈತೀಯಾ? ಬರ್ಲಿ ಮೈದು, ನಾನು ಮಾತಾಡ್ಕೊಳ್ತೀನಿ. ಏನ್ ಮಾತಾಡ್ಕೊಂಡ್ರು ನನ್ಗೆ ಗೊತ್ತಲ್ಲಕ್ಕ ನಿಮ್ಗೆ ಅವ್ರ ಬಗ್ಗೆ. ತುಂಬಾ ಕಂಜೂಸ್ ಮಾಡ್ತಾರೆ. ಏನ್ ಹೇಳ್ತಾರೋ ಏನೋ, ಪಾಪ ಸಣ್ಣ ಹುಡುಗಿ ಮನ್ಸು ಎಷ್ಟು ನೋವಾಗುತ್ತೋ ಏನೋ. ಅಚ್ಚು, ಎಲ್ರು ರೆಡಿ ಆದ್ರಾ? ಚುಪ್ಪಿ, ಎಲ್ರು ರೆಡಿ ಆದ್ವಿ. ನೀನು? ಆಂಟಿ, ನಾನು ಆಗ್ಲೇ ರೆಡಿ ಆಗ್ಬಿಟ್ಟೆ. ಹೌದಾ? ಸರಿ ಆಯ್ತು, ಸ್ವಲ್ಪ ಸೈಡ್ ನಿಂತ್ಕೋ ಆಯ್ತಾ? ಗಾಡಿ ಬರುತ್ತೆ, ಎಲ್ರು ಒಟ್ಟಿಗೆ ಹೋಗೋಣ. ಓಕೆ. ಹೌದು, ಏನು ತಗೊಂಡ್ಬರ್ಲಿಲ್ವಾ ಬ್ಯಾಗ್ ಅಲ್ಲ? ಆಂಟಿ, ಅದು ಮಮ್ಮಿ ತರ್ತೀನಂತ ಹೇಳಿದ್ದಾರೆ. ಅವ್ರು ಬಂದು ನನ್ನನ್ನು ಇಲ್ಲಿ ಕಳಿಸ್ಕೊಡ್ತಾರಂತೆ.
ಹೌದಾ, ಸರಿ ಸರಿ ಆಯ್ತು. ಏಯ್ ಕೋಳಿ ಪಿಳ್ಳೆ ಇಲ್ಲಿ ಬಾ ಇಲ್ಲಿ. ಏನಚ್ಚ ಅಕ್ಕ? ಓಯ್ ಕೋಳಿ ಪಿಳ್ಳೆ ನೀನ್ ಇಲ್ಲೇ ಮನೇಲಿ ಇರ್ತೀಯಾ? ನಾವೆಲ್ಲ ಹೋಗ್ಬಿಟ್ಟು ಬರ್ತೀವಿ. ನಾನು ನಿಮ್ಮೊಟ್ಟಿಗೆ ಬರ್ತೀನಿ. ಯಾಕಂದ್ರೆ ನಾನು ಫ್ಲೈಟ್ ಅಲ್ಲಿ ಹೋಗ್ಬೇಕು, ತುಂಬಾ ಆಸೆ. ಡುಮ್ಮಿ ಅಚ್ಚಕ್ಕ. ಈಗೇನ್ ಮಾಡೋದು? ಪಪ್ಪ ಬಂದ್ರೆ ಬೈತಾರೆ. ಇವನೊಬ್ಬ ಬರ್ಲಿಲ್ಲ ಅಂದ್ರೇನು ಒಳ್ಳೇದಾಗ್ತಾ ಇತ್ತು, ಕರೆಕ್ಟ್ ಆಗ್ತಾ ಇತ್ತು ಏನ್ ಜನಕ್ಕೆ. ಸರಿ, ಪಪ್ಪನ ಹತ್ರ ನಮ್ ಸ್ಟೈಲಲ್ಲಿ ಮಾತಾಡ್ ನೋಡೋಣ ಏನ್ ಹೇಳ್ತಾರೆ ಅಂತ. ಆಗ ನನ್ನ ಬೈಯಲ್ಲಲ್ಲ. ಸಣ್ಣಕ್ಕ, ಎಲ್ರು ರೆಡಿ ಆದ್ರಾ? ಎಲ್ರು ರೆಡಿ ಆದ್ವಿ ಅಕ್ಕ. ಬ್ಯಾಗ್ ತರ್ಲಿಲ್ವಾ ನೀವು? ತಂದಿದ್ದೀನಿ, ಇಲ್ಲಿಟ್ಟಿನಿ. ಸರಿ ಅಕ್ಕ. ಸ್ವೀಟಿ, ಎಲ್ರು ಬಂದ್ರಾ? ಎಲ್ರು ಬಂದ್ರು ರೀ. ರೀ ಇಲ್ಲಿ ಬನ್ನಿ. ಏನ್ ಹೇಳಿ ಸ್ವೀಟಿ? ರೀ, ಒಂದ್ ಹುಡುಗಿ ಜಾಸ್ತಿ ಆಗಿದ್ದಾಳೆ ರೀ. ಏನಚ್ಚು? ಪಪ್ಪ, ನಾನೇ ಅವಳನ್ನ ಕರೆದಿದ್ದು. ಚುಪ್ಪಿ ಅವಳು ಬಂದ್ಬಿಟ್ಲು. ಅಮ್ಮ ಹೇಳ್ತಾ ಇದಾರೆ ಒಂದ್ ಟಿಕೆಟ್ ಜಾಸ್ತಿ ಆಗ್ಬಿಡ್ತು, ಪಪ್ಪ ಬಂದ್ರೆ ಬೈತಾರೆ, ಎಲ್ಲ ನಿನ್ನಿಂದ ಅಂತ ಅಂದ್ಬಿಟ್ಟು ನನ್ನನ್ನ ಬೈತಾ ಇದ್ದಾರೆ ಪಪ್ಪ. ಸಾರಿ ಪಪ್ಪ, ನನಗೆ ಗೊತ್ತಿಲ್ಲ, ಅವಳನ್ನ ಕರೆದ್ಬಿಟ್ಟೆ. ನೀವು ಬೇಕಾದ್ರೆ ಮಾಡಿ, ನಾನು ದೊಡ್ಡಮ್ಮನೊಟ್ಟಿಗೆ ಇಲ್ಲೇ ಇರ್ತೀನಿ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಪಪ್ಪ. ಅಚ್ಚು, ನೀನೇನು ಬೇಜಾರು ಮಾಡ್ಕೊಂಬೇಡ. ಚುಪ್ಪಿಗೆ ಹೇಳಿದ್ಯಾ, ಬಂದ್ಬಿಟ್ಲಾ? ಸರಿ ಇರ್ಲಿ ಬಿಡು, ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಬರೋಣ, ಆಯ್ತಾ? ಆಯ್ತು ಪಪ್ಪ, ಥ್ಯಾಂಕ್ ಯು. ಆಯ್ತಚ್ಚು. ಅಚ್ಚು, ನಿನ್ಗೊಂದು ಟೆನ್ಷನ್ ಮುಗೀತಲ್ಲ? ಹೌದಮ್ಮ. ಅಕ್ಕೆ, ಇಷ್ಟು ಚೆನ್ನಾಗಿ ಹೋಗ್ತಾ ಇದೀವಿ, ನೀವು ಬಂದಿದ್ರೆ ಆಗ್ತಾ ಇತ್ತು. ಅಯ್ಯೋ ಬಿಡು ಮೈದು, ನನ್ ತಲೆ ಬಿಸಿ ಏನಂತ ನಿನ್ಗೆ ಗೊತ್ತಿಲ್ಲ. ಇರ್ಲಿ, ನಾನು ಸ್ವೀಟಿ ಹತ್ರ ಹೇಳಿದೀನಿ ಏನಂತ ಕೇಳ್ಕೊ, ಆಯ್ತಾ? ಹುಷಾರಾಗಿ ಹೋಗ್ಬಿಟ್ಟು ಬಾರಪ್ಪ. ಆಯ್ತಕ್ಕೆ. ಈಗೇನು ಬಸ್ ಬರತ್ತಾ? ಹೌದಕ್ಕೆ, ಆಫೀಸಿಂದಾನೇ ಬಸ್ಸು. ಹೌದಾ, ಸರಿ, ಹುಷಾರಾಗಿ ಹೋಗ್ಬಿಟ್ಟ. ಅದ್ರಲ್ಲೂ ಅಚ್ಚು ಇದ್ದಾಳಲ್ಲ, ಅವಳೊಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳಪ್ಪ. ಮೊದ್ಲೇ ಒಂದ್ಸಲ ಏನ್ ಮಾಡಿದಾಳಂತ ಗೊತ್ತಿದೆಯಲ್ಲ. ಹೌದೌದಕ್ಕೆ, ಲಾಸ್ಟ್ ಟೈಮು ಮಂಗಳೂರು ಶಿಪ್ಪಲ್ಲಿ ಹತ್ಕೊಂಡೋಗ್ಬಿಟ್ಲಲ್ಲ. ಅದಂತೂ ಮರೆಯಕ್ಕೆ ಆಗಲ್ಲ ನನಗೆ. ಹೌದೌದು, ಸ್ವಲ್ಪ ಮಕ್ಳನ್ನ ಜಾಗ್ರತೆ ನೋಡ್ಕೊಳಪ್ಪ. ಆಯ್ತಕ್ಕೆ, ಅಣ್ಣ ಬಂದ್ರೆ ಹೇಳ್ಬೇಡಿ. ಸರಿ ಸರಿ. ಓಹೋ, ಈ ಬಸ್ ಏನಪ್ಪ? ಹೌದಕ್ಕೆ, ಈ ಬಸ್ಸೇ. ಹಂಗಂದ್ರೆ ಎಲ್ರೂ ರೆಡಿ ಆಗ್ರಿ, ಬ್ಯಾಗ್ ಎಲ್ಲ ತಂದಿಡ್ರಿ. ಅಮ್ಮಿ, ಜಾಕರು. ಜಾಕ ಬೇಟಿ. ಚುಪ್ಪಿ, ಹುಷಾರಾಗಿ ಹೋಗ್ಬಿಟ್ಟು ಬರಮ್ಮ. ಮಮ್ಮಿ, ಯು ಡೋಂಟ್ ವರಿ, ಎಲ್ಲಾರು ಇದ್ದಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆ ನೀವು ಬೇಜಾರು ಮಾಡ್ಕೊಳ್ತೀರಾ? ನಾನು ಹೋಗ್ಬಿಟ್ಟು ಬರ್ತೀನಿ ಮಮ್ಮಿ. ಓಕೆ ಚುಪ್ಪಿ. ಜೂಲಿ, ಬಾಯ್, ಆಯ್ತಾ? ನೋಡ್ಕೋ ಚುಪ್ಪಿನ. ಓಕೆ ಆಂಟಿ. ಅಚ್ಚು ಮಮ್ಮಿ ಅವರೇ, ಸ್ವಲ್ಪ ನನ್ನ ಮಗಳನ್ನ ನೋಡ್ಕೊಳ್ಳಿ. ನನಗೆ ಕಳ್ಸಕ್ಕೆ ಮನಸ್ಸೇ ಇಲ್ಲ. ನಿಜವಾಗ್ಲೂ ನೀವು ಹೇಳಬೇಕಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ನಿಮ್ಮ ಮಗಳು ಹೇಳಿದ್ದೊಂದೇ ಮಾತು ನಿನ್ನೆ ರಾತ್ರಿ ಫೋನ್ ಮಾಡಿ, ಅಮ್ಮ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಇಟ್ಕೊಂಡ್ಬಿಟ್ಲು. ಇಲ್ಲಿ ಬಿಡಿ, ಏನು ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ನೋಡ್ಕೊಳ್ತೀವಿ. ಆಯ್ತು, ಅಲ್ಲಿ ಹೋದ್ಮೇಲೆ ಫೋನ್ ಮಾಡಿ. ಆಯ್ತು ಅಕ್ಕ, ಹೋಗ್ಬಿಟ್ಟು ಬರ್ತೀವಿ. ಆಯ್ತು ಕಣೆ ಸ್ವೀಟಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊ ಆಯ್ತಾ? ದೊಡ್ಡಕ್ಕ, ಹೋಗ್ಬಿಟ್ಟು ಬರ್ತೀನಿ. ಆಯ್ತು. ನಿಲ್ಸಿ, ಬಸ್ ನಿಲ್ಸಿ. ಅಯ್ಯೋ, ಏನಪ್ಪ, ಮಗಳನ್ನ ಕಳ್ಸಕ್ ಬಂದ? ಹೌದಕ್ಕ, ಅದು ಏನೋ ಟೂರಿಗೆ ಹೋಗ್ತಾರೆ ಅಂತ ಹೇಳಿದ್ರಾ ನಿನ್ನೆ, ಹಂಗಾಗಿ ನನ್ನ ಮಗಳಿಗೆ ಸ್ಕೂಲಿಂದ ಲೀವ್ ತಗೊಂಡು ಕರ್ಕೊಂಡ್ಬಂದಿದ್ದು. ಓ ಹಂಗ? ತಡಿ, ಬಸ್ ನಿಲ್ಸ್ಬಿಟ್ರು ನೋಡೋಣ, ಬರ್ತದ ನನ್ನ ಮೈದು. ನೀನು ಬರ್ತೀಯಾ? ಸರಿ ಬಾ ಹೋಗೋಣ. ಹಬ್ಬ ಜಾಕಾರು. ಹಾ ಜಾಕ ಬೇಟಿ. ಅಲ್ಲ ಅಕ್ಕ, ಇದು ಯಾರು ಕರ್ಕೊಂಡೋಗೋದು ಫ್ರೀಯಾಗಿ ಮಕ್ಕಳನ್ನ? ಅಯ್ಯೋ, ಫ್ರೀ ಆಗಲ್ಲ, ಏನಿಲ್ಲ ಕಣಪ್ಪ. ನನ್ನ ಮೈದು ಇದನ್ನಲ್ಲ, ಅವ್ರ ಆಫೀಸಿಂದ ಆಫರ್ ಬಂದಿದೆ, ಫ್ಯಾಮಿಲಿ 4 ಜನ ಹೋಗೋದಕ್ಕೆ. ಅದ್ಯಾರೋ ಇನ್ನೊಬ್ಬ 4 ಜನ ಹೋಗಲ್ಲ ಅಂತ ಹೇಳಿದ್ರಂತೆ. ಹಂಗಾಗಿ 4 ಜನ ಟಿಕೆಟ್ ಎಕ್ಸ್ಟ್ರಾ ಸಿಕ್ತಾ. ಮತ್ತೆ ನಿನ್ ಮಗಳು, ಈಗ ಇವರು ಚುಪ್ಪಿ ಇದಾಳಲ್ಲ, ಆ ಮಗಳು, ಇಬ್ರಿಗೂ ಇವ್ರ ಕೈಯಿಂದ ದುಡ್ಡು ಹಾಕಿ ಕರ್ಕೊಂಡು ಹೋಗ್ಬರ್ಬೇಕು. ಅರೆ ಕ್ಯಾ ಅಕ್ಕ, ಹಿಂಗೆ ಹೇಳ್ತೈತೆ? ಯಾರೋ ನಿನ್ನೆ ಫೋನ್ ಮಾಡಿ ನನ್ನ ಮಗಳಿಗೆ ಹೇಳಿದೆ ಈ ತರ ಫ್ರೀ ಇದೆ ಅಂತ ಅಂದ್ಬಿಟ್ಟು, ಹಂಗಾಗಿ ನಾನು ಕರ್ಕೊಂಡ್ ಬಂದಿದ್ದು. ಇವ್ರು ದುಡ್ಡಾಕಿ ಕರ್ಕೊಂಡು ಹೋಗೋದು ಅಂದ್ರೆ ನಾನು ಕಳಿಸ್ತಾನೆ ಇರ್ಲಿಲ್ಲ. ಸರಿ ಇರ್ಲಿ ಬಿಡಪ್ಪ, ಮಕ್ಕಳೊಟ್ಟಿಗೆ ಆಟ ಆಡ್ಕೊಂಡ್ ಬರ್ಲಿ, ಅವ್ರು ನೋಡ್ಕೊಳ್ತಾರೆ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಸರಿ, ಮನೆಗೆ ಹೋಗು. ಆಯ್ತು ಅಕ್ಕ. ತುಂಬಾ ಥ್ಯಾಂಕ್ಸ್ ಅಕ್ಕ, ನಿಜ ಹೇಳಿದಕ್ಕೆ. ನಾನು ಇವ್ರು ಅನ್ಕೊಂಡ್ರಲ್ಲ ಹಂಗೆ ಫ್ರೀ ಅನ್ಕೊಂಡ್ಬಿಟ್ಟೆ. ಇರ್ಲಿ, ಹೋಗ್ಬಿಟ್ಟು ಬರ್ಲಿ, ಆಮೇಲೆ ನಾನು ದುಡ್ಡು ಕೊಟ್ಬಿಡ್ತೀನಿ ಅವರಿಗೆ. ಅಯ್ಯೋ ಇರ್ಲಿ ಬಿಡು, ಯಾಕೆ ನೀನ್ ಅದನ್ನೆಲ್ಲ ತಲೆಗೆ ಹಾಕೊಳ್ತೀಯ? ಅದನ್ನ ಅವ್ರು ನೋಡ್ಕೊಳ್ತಾರೆ. ಅಯ್ಯೋ ಇಲ್ಲಪ್ಪ, ನನಗೆ ಸರಿಯಾಗೋದಿಲ್ಲ. ಅವ್ರು ಬರ್ಲಿ, ಆಮೇಲೆ ನಾನು ಕೊಟ್ಬಿಡ್ತೀನಿ ಅವರಿಗೆ. ಸರಿ.